ಮುಗಿಲೆತ್ತರಕ್ಕೆ ಚಿಮ್ತಾರೋ ಜ್ವಾಲೆ, ನೆರೆಯ ಪ್ರದೇಶಗಳಿಗೂ ವ್ಯಾಪಿದ ಕೆನ್ನಾಲಿಗೆ. ಹಾಲಿವುಡ್ ಪ್ರದೇಶದಿಂದ ಜನರನ್ನ ಸ್ಥಳಾಂತರಿಸುವ ಕಾರ್ಯಕ್ಕೆ ರಕ್ಷಣಾ ಸಿಬ್ಬಂದಿ ಇವೆಲ್ಲವೂ ಕಂಡು ಬಂದಿತ್ತು ದೊಡ್ಡಣ್ಣನ ನಾಡಿನಲ್ಲಿ. ಹಾಗಾದ್ರೆ ಕಾಡ್ಗಿಚ್ಚು ಹೊತ್ತಿ ಉರಿಯೋದಕ್ಕೆ ಕಾರಣ ಏನು? ಕಾಡ್ಗಿಚ್ಚಿನ ಭೀಕರತೆಗೆ ಬೆಂದವರೆಷ್ಟು? ಚಳಿಗಾಲ ಶುರುವಾದ್ರೆ ಬೆಂಕಿಯ ಕೆನ್ನಾಲಿಕೆಗೆ ದೊಡ್ಡಣ್ಣನ ದೇಶ ಬೆಂದು ಹೋಗೋದು ಯಾಕೆ? ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಧರೆಗೆ ಹತ್ತಿ ಉರಿಯುವಾಗ ಬದುಕಲೆಲ್ಲಿ ಓಡುವೆ, ಧರೆಗೆ ಹತ್ತಿ ಉರಿಯುವಾಗ ಬದುಕಲೆಲ್ಲಿ ಓಡುವೆ. ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ನಲ್ಲಿ ಕಾಡ್ಗಿಚ್ಚು ಸಂಭವಿಸಿದ್ದು ಸಾವಿರಾರು ಮನೆಗಳು ಸುಟ್ಟು ಭಸ್ಮವಾಗಿವೆ. ಮನೆಗಳು, ವ್ಯಾಪಾರ ಮಳಿಗೆಗಳು ಎಲ್ಲವೂ ಸುಟ್ಟು ಕರಕಲಾಗಿವೆ. ಭೀಕರ ಕಾಡ್ಗಿಚ್ಚು ದೊಡ್ಡಣ್ಣನ ಸಾಮ್ರಾಜ್ಯವನ್ನೇ ಸುಟ್ಟು ಹಾಕಿದೆ. ಹಾಲಿವುಡ್ ಅಂಗಳಕ್ಕೆ ಬೆಂಕಿ ಬಿದ್ದ ಸುದ್ದಿ ಕೇಳಿ ಅಭಿಮಾನಿಗಳು ವಿಲವಿಲ ಒದ್ದಾಡಿದ್ದಾರೆ. ಧರೆಗೆ ಹತ್ತಿ ಉರಿಯುವಾಗ ಬದುಕಲೆಲ್ಲಿ ಓಡುವೆ, ಧರೆಗೆ ಹತ್ತಿ ಉರಿಯುವಾಗ ಬದುಕಲೆಲ್ಲಿ ಓಡುವೆ. ಹೌದು, ಅಮೆರಿಕಾದ ಲಾಸ್ ಏಂಜಲೀಸ್ನಲ್ಲಿ ಕಾಡ್ಗಿಚ್ಚು ಹೊತ್ತಿಕೊಂಡಿದೆ. ಕಾಡ್ಗಿಚ್ಚಿನ ರುದ್ರ ನರ್ತನಕ್ಕೆ 10ಕ್ಕೂ ಹೆಚ್ಚು ಮಂದಿ ಬೆಂಕಿಯಲ್ಲಿ ಬೆಂದು ಹೋಗಿದ್ದಾರೆ. ಪ್ರಾಣಿ ಸಂಕುಲಗಳು ವಿಲವಿಲ ಅಂತ ಒದ್ದಾಡಿ ಜೀವ ಬಿಟ್ಟಿವೆ. ಅಷ್ಟೇ ಅಲ್ಲದೆ 1 ಲಕ್ಷಕ್ಕೂ ಅಧಿಕ ಮಂದಿಯನ್ನ ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿದೆ. ಅಮೆರಿಕದ ಕ್ಯಾಲಿಫೋರ್ನಿಯಾದ ಮಾಲಿಬುವಿ ಎಂಬಲ್ಲಿನ ಉತ್ತರದ ಬೆಟ್ಟಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ಪೆಸಿಫಿಕ್ ಪಾಲಿಡೇಸ್ನಲ್ಲಿರುವ ಮನೆಗಳಿಗೆ ಹೊತ್ತಿರುವ ಬೆಂಕಿ ಇನ್ನೂ ನಿಯಂತ್ರಣಕ್ಕೆ ಬಂದಿಲ್ಲ. ಬೀಸ್ತಾ ಇರೋ ಬಲವಾದ ಗಾಳಿ ನಿಲ್ಲದೆ ಇದ್ರೆ ಕಾಡ್ಗಿಚ್ಚು ಇನ್ನಷ್ಟು ಅಪಾಯಕಾರಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಸುಮಾರು 2,000 ಮನೆಗಳು ಸುಟ್ಟು ಭಸ್ಮವಾಗಿವೆ. ಕ್ಯಾಲಿಫೋರ್ನಿಯಾದಲ್ಲಿ ಕಾಡ್ಗಿಚ್ಚಿನ ರುದ್ರ ನರ್ತನಕ್ಕೆ ಸಾವಿರಾರು ಕಟ್ಟಡಗಳು ಬೆಂಕಿಗೆ ಆಹುತಿಯಾಗಿದ್ದು, ಬೆಂಕಿ ನಂದಿಸಲು ತುರ್ತು ರಕ್ಷಣಾ ಸಿಬ್ಬಂದಿ ಹಗಲು ರಾತ್ರಿ ಅನ್ನದೇ ಶ್ರಮಿಸುತ್ತಾ ಇದ್ದಾರೆ. ಚಳಿಗಾಲದಲ್ಲಿ ಶುರುವಾಗುವ ಕಾಡ್ಗಿಚ್ಚಿಗೆ ಕಾರಣ ಏನು? ಕಡಿಮೆ ಆರ್ದ್ರತೆ ಮತ್ತು ನಿರಂತರ ಬರ ಪರಿಸ್ಥಿತಿಗಳು ಪಾಲಿಸೇಡ್ಸ್ ಕಾಡ್ಗಿಚ್ಚಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಬಲವಾಗಿ ಬೀಸುವ ಸಾಂತಾ ಅನಾ ಗಾಳಿ ಬೆಂಕಿ ವೇಗವಾಗಿ ವ್ಯಾಪಿಸಲು ಕಾರಣವಾಗುತ್ತೆ. ಸದ್ಯ ಗಾಳಿಯ ವೇಗ ಗಂಟೆಗೆ 80 ಮೈಲಿಯಷ್ಟಿದೆ. ವರದಿಗಳ ಪ್ರಕಾರ ಪಾಲಿಸೇಡ್ಸ್ ಕಾಡ್ಗಿಚ್ಚು ಮಂಗಳವಾರ ಬೆಳಗ್ಗೆ 10:30 ಸುಮಾರಿಗೆ ನಾರ್ತ್ ಪಿಯೆಡ್ರಾ ಮೊರೊಡಾ ಡ್ರೈವ್ನಲ್ಲಿ ಮೊದಲು ವರದಿಯಾಗಿತ್ತು. ಲಾಸ್ ಏಂಜಲೀಸ್ನಲ್ಲಿ ಅಗ್ನಿಶಾಮಕ ಇಲಾಖೆಯ ಪ್ರಕಾರ ಮಧ್ಯಾಹ್ನದ ವೇಳೆಗೆ ಜೋರಾಗಿ ಗಾಳಿ ಬೀಸಿದ್ರಿಂದ ಬೆಂಕಿ 200 ಎಕರೆಗೂ ಹೆಚ್ಚು ಪ್ರದೇಶಕ್ಕೆ ಹರಡಿತ್ತಂತೆ. ಜನರ ಮನೆಗಳ ವಿದ್ಯುತ್ ಸಂಪರ್ಕ ಕಡಿತ. ಜನರನ್ನ ದೊಡ್ಡ ಪ್ರಮಾಣದಲ್ಲಿ ಸ್ಥಳಾಂತರಿಸುವ ಕೆಲಸ ನಡೀತಾ ಇದೆ. ಬೀದಿಗಳಲ್ಲಿ ಆಸ್ಪತ್ರೆಯ ಹಾಸಿಗೆಗಳು, ವೀಲ್ ಚೇರ್ಗಳು ಮತ್ತು ಕಾಡ್ಗಿಚ್ಚಿನ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯ ಸಿಬ್ಬಂದಿ ಇರುವ ವಿಡಿಯೋ ವೈರಲ್ ಆಗ್ತಾ ಇದೆ. ಇನ್ನು ಲಾಸ್ ಏಂಜಲೀಸ್ ಕೌಂಟಿಯಲ್ಲಿ ವಿದ್ಯುತ್ ಕಡಿತಗೊಂಡಿದೆ. ವಿದ್ಯುತ್ ಸಂಪರ್ಕ ಇಲ್ಲದೆ ಜನರು ಕಂಗಾಲಾಗಿದ್ದಾರೆ. ವಿದ್ಯುತ್ ಕಡಿತ ಟ್ರ್ಯಾಕಿಂಗ್ ವೆಬ್ಸೈಟ್ ಪ್ರಕಾರ ಸುಮಾರು 2 ಲಕ್ಷಕ್ಕೂ ಅಧಿಕ ಜನರ ಮೇಲೆ ತೀವ್ರ ಪರಿಣಾಮ ಬೀರಿದೆ. ನೆರೆಯ ಸ್ಯಾನ್ ಬಾರ್ಡಿನೋ ಕೌಂಟಿಯಲ್ಲಿ ಸುಮಾರು 13,600 ನಿವಾಸಿಗಳ ಮೇಲೆ ವಿದ್ಯುತ್ ಕಡಿತ ಪ್ರಭಾವ ಬೀರಿದೆ. ರಾತ್ರಿಯಿಡೀ ಬಲವಾದ ಗಾಳಿ ಬೀಸಿದರೆ ಮರಗಳು, ವಿದ್ಯುತ್ ಕಂಬಗಳು ಧರೆಗೆ ಉರುಳುವ ಸಾಧ್ಯತೆ ಹೆಚ್ಚಾಗಿದೆ. ಪರಿಣಾಮ ರಸ್ತೆಗಳು ಬಂದ್ ಆಗುವ ಸಾಧ್ಯತೆ ಇದೆ ಅಂತ ಅಧಿಕಾರಿಗಳು ಎಚ್ಚರಿಸಿದ್ದಾರೆ.
firefighting cost for things like firefighting equipment, firefighters' salaries, and special capabilities like aircraft. Next, yesterday I immediately approved Governor Newsom's request for what they call, and I know this is all sounds like government talk, but it's called the Major Disaster Declaration. This declaration allows folks at the request of the governor. The declaration allows folks who have been impacted to get immediate cash assistance to cover things like everything from groceries to baby formula to prescriptions. Because as you've seen and you've reported, a lot of these places are burned to the ground. There's not a single thing left in their homes. And so if they contact disasterassistance.gov, anybody who's lost everything or anything of consequence, disasterassistance.gov or 1-800-621-3362. That's disasterassistance.gov, 1-800-621-3362 to get the kind of help they need for everything from the basics that they don't have access to right now. ಹಾಲಿವುಡ್ ಹೃದಯಕ್ಕೆ ಬೆಂಕಿ. ಒಬ್ಬ ಸಾಮಾನ್ಯ ಹಾಲಿವುಡ್ ನಟನಾದ್ರೆ ಸಾಕು, ಕೋಟಿ ಕೋಟಿ ರೂಪಾಯಿ ಹಣ ಹುಡುಕೊಂಡು ಬರುತ್ತೆ ಅನ್ನೋ ಮಾತು ಕೂಡ ಇದೆ. ಆದ್ರೆ ಚಿನ್ನದ ಮೊಟ್ಟೆ ಇಡುವ ಕೋಳಿ ಹಾಲಿವುಡ್ ಸಿನಿಮಾ ಇಂಡಸ್ಟ್ರಿ ಹೃದಯಕ್ಕೆ ಇದೀಗ ಬೆಂಕಿ ಬಿದ್ದಿದೆ. ಅಮೆರಿಕದ ಕ್ಯಾಲಿಫೋರ್ನಿಯಾ ರಾಜ್ಯದ ಲಾಸ್ ಏಂಜಲೀಸ್ ನಗರದಲ್ಲಿ ಕಾಡ್ಗಿಚ್ಚಿನ ರುದ್ರ ನರ್ತನ ಆಗ್ತಾ ಇದೆ. ಹಾಲಿವುಡ್ ಹಿಲ್ಸ್ನಲ್ಲಿ ಅನೇಕ ಸೆಲೆಬ್ರಿಟಿಗಳ ಮನೆಗಳು ಬೆಂಕಿಗೆ ಆಹುತಿಯಾಗಿವೆ. ಬೆಂಕಿಯ ಕೆನ್ನಾಲಿಗೆಯ ಭೀಕರ ಕಾಡ್ಗಿಚ್ಚು ಹಾಲಿವುಡ್ ಬೆಟ್ಟಗಳಲ್ಲಿ ವೇಗವಾಗಿ ಹರಡ್ತಾ ಇದ್ದು, ಇಲ್ಲಿನ ಪ್ರಸಿದ್ಧ ಸ್ಥಳಗಳು, ಸೆಲೆಬ್ರಿಟಿಗಳ ಮನೆ ಮತ್ತಿತರ ಆಸ್ತಿಗಳು ಕೂಡ ಬೆಂಕಿಯ ಕೆನ್ನಾಲಿಗೆಗೆ ತುತ್ತಾಗಿವೆ. ಅನೇಕ ಹಾಲಿವುಡ್ ಸ್ಟುಡಿಯೋಗಳು ಸಿನಿಮಾ ನಿರ್ಮಾಣವನ್ನು ನಿಲ್ಲಿಸಿವೆ. ಯೂನಿವರ್ಸ್ ಸ್ಟುಡಿಯೋದಲ್ಲಿ ಥೀಮ್ ಪಾರ್ಕ್ ಅನ್ನು ಮುಚ್ಚಲಾಗಿದೆ. ಚದರ ಕಿಲೋಮೀಟರ್ ಹರಡಿದ ಬೆಂಕಿಯ ಕೆನ್ನಾಲಿಗೆ. ಎಲ್ಲೆಡೆ ಹರಡ್ತಾ ಇರೋ ವಿಷಕಾರಿ ಹೊಗೆ. ಸುಟ್ಟ ಪ್ರದೇಶಗಳಲ್ಲಿ ದಟ್ಟ ವಿಷಕಾರಿ ಹೊಗೆ ಹರಡಿದ್ದು, ಜನರು N95 ಮಾಸ್ಕ್ ಧರಿಸಿ ಓಡಾಡ್ತಿದ್ದಾರೆ. ಪಲಿಸಡೇಸ್ ಗ್ರಾಮದಲ್ಲಿ ಸಾರ್ವಜನಿಕ ಗ್ರಂಥಾಲಯ, ಅಂಗಡಿಗಳು, ಬ್ಯಾಂಕ್ ಹಾಗೂ ಅನೇಕ ಸಭಾಭವನಗಳಿಗೆ ಹಾನಿಯಾಗಿವೆ. ಇಲ್ಲಿಯ ತನಕ ಸುಮಾರು 12ಕ್ಕೂ ಹೆಚ್ಚು ಶಾಲೆಗಳು ಹಾನಿಯಾಗಿವೆ. ಈ ಗ್ರಾಮ ಇತ್ತೆಂಬ ಸುಳಿವನ್ನ ಬೆಂಕಿ ಮರೆಮಾಚಿದೆ. ಕಾಡ್ಗಿಚ್ಚು ಸುಮಾರು 42 ಚದರ ಕಿಲೋಮೀಟರ್ ಹರಡಿದ್ದು, ವೇಗವಾಗಿ ಹರಡ್ತಾ ಇರೋ ಬೆಂಕಿಯಿಂದ ಪಾರಾಗಲು ಜನರ ಹರಸಾಹಸ ಪಡ್ತಿದ್ದಾರೆ. ಇದೀಗ ಸುಮಾರು 10,000 ಮನೆಗಳು ಭಸ್ಮವಾಗಿ ಹೋಗಿದ್ದು, ಲಕ್ಷಾಂತರ ಜನಗಳ ಬದುಕು ಈಗ ಬೀದಿಗೆ ಬಿದ್ದಿದೆ. ಜನರು ಚಿಂತೆಯಲ್ಲೇ ನರಳುತ್ತಿದ್ದಾರೆ. ಮುಂದಿನ ಪರಿಸ್ಥಿತಿಗೆ ಹೆದರಿ ಕೆಲವರು ಊರು ಬಿಡುತ್ತಿದ್ದಾರೆ. ಕಾಡ್ಗಿಚ್ಚು ತಣಿಸಲು ಒದ್ದಾಡ್ತಿದೆ ಅಮೆರಿಕ. ಅಮೆರಿಕಾದಲ್ಲಿ ಕಾಡ್ಗಿಚ್ಚು ದಗದಗ ಹೊತ್ತಿ ಉರಿದು ಲಕ್ಷಾಂತರ ಜನರ ಜೀವನ ಬೀದಿಗೆ ಬರೋ ರೀತಿ ಮಾಡಿದೆ. ಜಗತ್ತಿನ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಅಮೆರಿಕ ಈಗ ಕೇವಲ ಒಂದು ಕಾಡ್ಗಿಚ್ಚು ಕಂಟ್ರೋಲ್ ಮಾಡೋದಕ್ಕೆ ಆಗದೆ ಪರದಾಡ್ತಾ ಇದೆ. ಲಕ್ಷಾಂತರ ಜನರು ಜೀವ ಭಯ ಹಾಗೂ ಮನೆ ಕಳೆದುಕೊಳ್ಳುವ ಆತಂಕದಲ್ಲಿ ನರಳುತ್ತಿದ್ದಾರೆ. ಇಂತಹ ಸಮಯದಲ್ಲಿ ಬೆಂಕಿ ಆರಿಸಿ ಪರಿಸ್ಥಿತಿ ಹಿಡಿತಕ್ಕೆ ತರೋದಕ್ಕೆ ನೀರಿನ ಕೊರತೆ ಎದುರಾಗಿದೆ. ಬೆಂಕಿಯ ಅನಾಹುತಗಳನ್ನು ನಿಯಂತ್ರಿಸಲು ನಿರಂತರ ಪ್ರಯತ್ನ ನಡೆಸಲಾಗ್ತಾ ಇದ್ದು, ಹೆಲಿಕಾಪ್ಟರ್ಗಳ ಮೂಲಕ ಆಗಸದಿಂದ ನೀರು ಸುರಿಸಲಾಗ್ತಾ ಇದೆ. ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಸಂತ ಮೋನಿಕಾ ಅಗ್ನಿಶಾಮಕ ಸ್ಥಳಕ್ಕೆ ಭೇಟಿ ನೀಡಿದ್ದು, ಈಗಾಗಲೇ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಾರೆ.
that they've lived in this house for 75 years, and they've had the same insurance, and these insurance people decided to cancel their fire. And we're going through this, and it just happened, and they have no fire insurance. So it's a very terrible story. You've only been in America for 4 months. You came here escaping the disaster of the war in Ukraine. What will happen to you next now? Actually, I don't know, but the only way can I say that I will not give up. So I just try to move on and start my life again. That's it. Marina, thank you for talking to us. We all the Like the sentimental things, like my mom passed away. I had only a few things of hers left. My wedding dress, our wedding album. We left everything. Our albums, we have just whatever we're wearing. We're wearing the same thing for the last 2 days. We've all seen individuals who are targeting vulnerable communities by burglarizing and looting homes. This is simply unacceptable. I had so many memories in here that cannot be replaced. I had these great old pictures of my grandfather from World War II, both grandfathers, and I was going to get them framed, and now they're gone and they're lost. And I had so many things that are just lost forever. I know we're safe, but ಒಟ್ನಲ್ಲಿ ಅಮೆರಿಕದ ಪಶ್ಚಿಮ ಭಾಗದಲ್ಲಿ ಭಾರೀ ಘೋರವಾಗಿ ಶೀತಗಾಳಿ ಬೀಸ್ತಾ ಇದ್ದು ಈ ಗಾಳಿ ವೇಗ ಇನ್ನಷ್ಟು ಹೆಚ್ಚಾಗೋ ಭಯ ಕಾಡ್ತಾ ಇದೆ. ಗಾಳಿಯ ವೇಗ ಹೆಚ್ಚಾದಷ್ಟು ಬೆಂಕಿ ಇನ್ನಷ್ಟು ಕಾಡು ಪ್ರದೇಶಕ್ಕೆ ಹಬ್ಬೋ ಭಯ ಕಾಡ್ತಾ ಇದೆ. ಲಾಸ್ ಏಂಜಲೀಸ್ ಹಾಗೂ ಕ್ಯಾಲಿಫೋರ್ನಿಯಾ ನಿವಾಸಿಗಳು ತಮ್ಮ ಜೀವ ಉಳಿಸಿಕೊಳ್ಳಲು ಓಡಿ ಹೋಗಬೇಕಾದ ಪರಿಸ್ಥಿತಿ ಎದುರಾಗಿದೆ. ಧರೆಗೆ ಹತ್ತಿ ಉರಿಯುವಾಗ ಬದುಕಲೆಲ್ಲಿ ಓಡುವೆ, ಧರೆಗೆ ಹತ್ತಿ ಉರಿಯುವಾಗ ಬದುಕಲೆಲ್ಲಿ ಓಡುವೆ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕನ್ನಡ 9, ಇದು ಕನ್ನಡಿಗರ ಕಣ್ಮನಿ.